ಬನ್ನಿ ಇವಾಗ ನಾವು ಡಯಟ್ ಫುಡ್ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಚಿಕ್ಕ ಗ್ಲಾಸ್ ಅಲ್ಲಿ. ಇವಾಗ ಕುಕ್ಕರ್ ನಲ್ಲಿ ಇಟ್ಟಿದ್ದೀನಿ. ಒಂದು ಬಾಣಲಿ ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಚಟ್ನಿ ಮೊಟ್ಟೆ ಮಾಡ್ತಾ ಇದ್ದೀನಿ. ಚಟ್ನಿ ಮೊಟ್ಟೆ ಅಂತ ಹೇಳ್ತೀವಿ ಇದನ್ನ. ಸ್ವಲ್ಪ ಒಂದೇ ಒಂದು ಚುಟುಕಿ ಒಂದ್ ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೆ. ಅದಕ್ಕೆ ಒಂದು 1/4 ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಅದ್ ನಿಮಗೆ ಸಿಡಿ ತರ್ಬೇಕಾದ್ರೆ ಗೊತ್ತಾಗ್ತಿದೆ ಪಾತ್ರೆಯಲ್ಲಿ ಏನು ಅಷ್ಟು ಎಣ್ಣೆನೂ ಇಲ್ಲ ಏನೂ ಇಲ್ಲ, ಯಾಕಂದ್ರೆ ಇದು ಡಯಟ್ ಫುಡ್ ಅಲ್ವಾ. ಇವಾಗ ನೋಡಿ ಆ ಚಟ್ನಿಯನ್ನ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಚಟ್ನಿಲಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಒಣಗಿದ ಮೆಣಸಿನಕಾಯಿ, ಮತ್ತೆ ಸ್ವಲ್ಪ ಜೀರಿಗೆ ಇದೆ. ನಾನು ಸ್ವಲ್ಪನೇ ಮಾಡಿದ್ದೀನಿ ಯಾಕಂದ್ರೆ ನಾನು ಹಾಕೋದು ಇವಾಗ 2 ಮೊಟ್ಟೆ ಅಷ್ಟೇನೆ. ಹಾಗಾಗಿ ಚಟ್ನಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡಿದ್ರೆ ಅದೂ ವ್ಯರ್ಥ ಆಗತ್ತಲ್ವಾ. ಡಯಟ್ ಫುಡ್ ಆಗಿರೋದ್ರಿಂದ ನಮ್ಗೆ ಆಯಿಲ್ ಕಡಿಮೆ ಇರ್ಬೇಕಾಗತ್ತೆ. ನಾವು ಮಾಡ್ತಿರೋ ಇದನ್ನು ಕೂಡ ಸ್ವಲ್ಪನೇ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ಬೇಕಾದಷ್ಟು ಹಾಕೋಬೇಕಾಗತ್ತೆ. ತೀರಾ ಕಡಿಮೆನೂ ತೀರಾ ಜಾಸ್ತಿನೂ ಹಾಕೊಳಕ್ ಆಗಲ್ಲ. ಅದು ಸ್ವಲ್ಪ ಆ ಕಡೆ ಈ ಕಡೆ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಮೊಟ್ಟೆ ಹೊಡೆದಾಕ್ತಾ ಇದ್ದೀನಿ. ನಿಮಗಾಗ್ಲೇ ಹೇಳಿದೆ ನಾನು 2 ಮೊಟ್ಟೆ ಹಾಕ್ತೀನಿ ಅಂತ ಹೇಳಿ. ಈಗ 1 ಮೊಟ್ಟೆ ಹಾಕಿದ್ದೀನಿ ಆಲ್ರೆಡಿ. ಏನೊಂದು ಮೊಟ್ಟೆ ಹಾಕ್ತಾ ಇದ್ದೀನಿ. ಹುಷಾರಾಗಿ ನೋಡಿ ಹಾಕೋಬೇಕು. ಅದ್ರದ್ದು ಸ್ವಲ್ಪ ಸಿಪ್ಪೆ ಗಿಪ್ಪೆ ಎಲ್ಲಾದ್ರೂ ಬಿತ್ತು ಅಂದ್ರೆ ಹೊಟ್ಟೆ ಒಳಗಡೆ ಹೋಗಿ ಸೇರ್ಕೊಂಡ್ರೆ ಅದು ಹೆಂಗ್ ಜೀರ್ಣ ಆಗುತ್ತೋ ನಮ್ಗಂತೂ ಗೊತ್ತಿರಲ್ಲ. ಆ ಕಾರಣದಿಂದ ನೋಡಿ ಮಾಡಿ ಮೊಟ್ಟೆ ಹೊಡಿಬೇಕಾದ್ರೆ ಒಂದು ಬೌಲಿಗೆ ಹಾಕೊಂಡ್ರು ಆಗುತ್ತೆ. ಇಲ್ಲ ನನಗೆ ಸ್ವಲ್ಪ ಅನುಭವ ಇದೆ ಅನ್ನೋ ಹಾಗಿದ್ರೆ ಡೈರೆಕ್ಟ್ ಇವಾಗ ನಾನು ನೋಡೋದ್ನಲ್ಲ ಅದೇ ತರ ಹೊಡಿಬಹುದು. ಇದು ಎಣ್ಣೆ ಕಡಿಮೆ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಿದೆ ತಳಗ್ ಸ್ವಲ್ಪ ಬೇಗ ಹಿಡ್ಕೊಳ್ಳೋ ತರ ಫೀಲ್ ಆಗ್ತಾ ಇದೆ. ಹಾಗಾಗಿ ನಾನು ಬಾಣ್ಲಿಗೆ ಹಿಡ್ಕೋಬಾರ್ದು ಅನ್ನೋ ಉದ್ದೇಶದಿಂದಾನೇ ಹಾಗೆ ಸ್ಪೂನ್ ನ ಆಡಿಸ್ತಾ ಇದ್ದೀನಿ. 2 ಮೊಟ್ಟೆ ಆಗಿರೋದ್ರಿಂದ ಸ್ಪೂನ್ ಸಾಕಾಗತ್ತೆ, ಏನ್ ಸೌಟ್ ಏನ್ ಬೇಕಾಗೋದಿಲ್ಲ. ಹಾಗಾಗಿ ನಾನು ಸ್ಪೂನ್ ಅಲ್ಲೇ ಅದನ್ನ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದೀನಿ. ಸೀದ್ ಬಿಟ್ರೆ ಹಿಂಸೆ ಆಗುತ್ತೆ ಅಂತ. ಅನ್ನ ವಿಜಿಲ್ ಬಂತ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆ ಕಡೆ ನೀರ್ ಬಂದಂಗೆ ಆಗ್ತಾ ಇತ್ತು. ಕುಕ್ಕರ್ ಎಲ್ಲ ಇವಾಗೆಲ್ಲ ತುಂಬಾ ಡೇಂಜರ್ ಅಲ್ವಾ. ಸ್ವಲ್ಪ ನೋಡ್ಕೋತಾ ಇರ್ಬೇಕಾಗತ್ತೆ ನಾವು. ಎಷ್ಟೇ ಹುಷಾರಾಗಿದ್ರು ಸ್ವಲ್ಪ ಇದ್ ಮಾಡ್ತಾ ಇರತ್ತೆ. ನೋಡಿ ಅದು ಗಟ್ಟಿ ಆಗ್ತಾ ಇದೆ. ಆದ್ರೆ ಎಣ್ಣೆ ಇಲ್ಲದಕ್ಕೆ ಸಿಯೋ ತರ ಬಾಣ್ಲಿಲಿ ಹಿಡ್ಕೊಳ್ಳೋ ತರ ಆಗ್ತಾ ಇತ್ತು ಅಂತ ಹೇಳಿ ನಾನು ಅಷ್ಟು ತಿರುಗಿಸ್ತಾ ಇದ್ದೀನಿ. ಚಿಟಿಕಿ ಅರಶಿನ ಪುಡಿ ಹಾಕಿದ್ದೀನಿ. ಮುಂಚೆನೂ ಸ್ವಲ್ಪ ಹಾಕಿದ್ದೆ, ಆದ್ರೂ ಮೊಟ್ಟೆ ಸ್ಮೆಲ್ ಜಾಸ್ತಿ ಎಲ್ಲ ಬರಬಾರ್ದಲ್ಲ. ಊಟ ಮಾಡ್ಬೇಕಾದ್ರೆ ಅದೆಲ್ಲ ಸ್ಮೆಲ್ ಬಂದ್ಬಿಟ್ರೆ ಅಂತೂ ಊಟನೇ ಮಾಡೋಕ್ಕಾಗಲ್ಲ. ಆ ಕಾರಣದಿಂದಾಗಿ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಸಾಂಬಾರ್ ಪುಡಿನೂ ಒಂದು 1/4 ಸ್ಪೂನ್ ಅಂತ ಅನ್ಕೊಳ್ಳಿ, ಅಷ್ಟು ಹಾಕಿದ್ದೀನಿ ಅಷ್ಟೇ. ಇವಾಗ ಅದನ್ನ ಹೇಗೆ ಸೌಟಲ್ಲಿ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದೀನಿ. ಹೊತ್ತುತ್ತಾ ಕಾಣಿಸ್ತಾ ಇದೆ ನಿಮಗೆ, ಸ್ವಲ್ಪ ಒತ್ತು ತರ ಬರ್ತಾ ಇತ್ತು ಅಂತ. ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಮೊಟ್ಟೆ ಆಗಿರೋದ್ರಿಂದ ಸ್ವಲ್ಪ ಸಾಕಾಗುತ್ತೆ. ಅದನ್ನು ಜಾಸ್ತಿ ಹಾಕಿದ್ರೆ ಬರೀ ಕೊತ್ತಂಬರಿ ಸೊಪ್ಪು ತರ ಸ್ಮೆಲ್ ಬರ್ತಾನೆ ಇರುತ್ತೆ. ಮತ್ತೆ ನಮಗದು ಮೊಟ್ಟೆ ತಿಂದಿದ ತರ ಫೀಲೇ ಆಗಲ್ಲ. ತುಂಬಾ ಚೆನ್ನಾಗಾಗತ್ತೆ ಮಾತ್ರ ಇದು. ನೋಡಿ ಅನ್ನ ವಿಶಿಲ್ ಬಂತು. ಇವಾಗ ಮೊಟ್ಟೆ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಸ್ಟವ್ ಹತ್ರನೇ ಇದ್ದು ನೋಡ್ಕೊಳ್ಳೋದು ಬಹಳ ಉತ್ತಮ. ಆ ಕಡೆ ಈ ಕಡೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಸಿದೋಗ್ಬಿಡತ್ತೆ. ಮತ್ತೆ ನಮ್ ಗಮನ ಆ ಕಡೆ ಈ ಕಡೆ ಹೋದ್ರೂ ಅಷ್ಟು ರುಚಿ ಬರ್ಬೇಕಂದ್ರೆ ಅಡಿಗೆ ಸೀಬಾರ್ದು. ಸೀದ್ರೆ ಅದೇ ಒತ್ತಿದ ಸ್ಮೆಲ್ ಬರ್ತಾ ಇರುತ್ತೆ. ಆ ಕಾರಣದಿಂದ ನಾವು ಸ್ವಲ್ಪ ನೀಟಾಗಿ ಕೈ ಆಡಿಸ್ಕೊತಾನೆ ಇರ್ಬೇಕಾಗತ್ತೆ. ಹಾಗಾಗಿ ನೋಡಿ ಅದಕ್ಕೇನೆ ನಾನು ನಿಮ್ಗೆ ಅಲ್ಲಿ ಕಾಣಿಸಲಿ ಅಂತ ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ನಾವು ಸ್ವಲ್ಪ ಕೈ ಆಡಿಸ್ತಿಲ್ಲ ಅಂತ ಹೇಳಿದ್ರು ಅದು ನಮಗೆ ಸಿಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಹಾಕಿರೋದು ಸ್ವಲ್ಪ ಚಟ್ನಿ ಅಲ್ವಾ. ಹಾಗಾಗಿ ಇದು ಚಟ್ನಿ ಮೊಟ್ಟೆ ಬಹಳ ಚೆನ್ನಾಗಿರುತ್ತೆ. ಮಾಡ್ಕೊಂಡು ಒಂದ್ಸಲ ತಿಂದು ನೋಡಿ. ತುಂಬಾ ಸಿಂಪಲ್, ಹೆಲ್ದಿಯಾಗೂ ಇರುತ್ತೆ, ಮತ್ತೆ ಟೇಸ್ಟು ಆಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾರ ಮನೇಲಿ ಆಮ್ಲೆಟ್ ಅಥವಾ ಇದು ಏನು ಇನ್ನು ಮೊಟ್ಟೆ ಹುಡುಕ್ಲಂತೆಲ್ಲ ಮಾಡ್ತೀವಲ್ಲ ಅದನ್ನೆಲ್ಲ ತಿನ್ನಲ್ವಲ್ಲ ಮಕ್ಕಳು, ಅವರಿಗೆ ಈ ತರ ಚಟ್ನಿ ಮೊಟ್ಟೆ ಮಾಡ್ಕೊಡಿ, ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗೂ ಇರುತ್ತೆ, ಬೇಗ ಜೀರ್ಣನೂ ಆಗುತ್ತೆ ಇದು. ಈ ಮಟನ್ ಚಿಕನ್ ಎಲ್ಲ ತಿಂದ್ರೆ ಸ್ವಲ್ಪ ಲೇಟ್ ಆಗತ್ತಲ್ವಾ. ಮೊಟ್ಟೆ ಎಲ್ಲ ಆ ಥರ ಎಲ್ಲ ಬೇಗ ಅಂದ್ರೆ ಬೇಗ ಜೀರ್ಣ ಆಗ್ಬಿಡುತ್ತೆ. ನೋಡಿ ಹೀಗೆ ಫ್ರೈ ಮಾಡಿದ್ಮೇಲೆ ಇವಾಗ ನಾನು ಆಫ್ ಮಾಡಿದೆ. ಸ್ಟವ್ ಮೇಲೆ 1-2 ನಿಮಿಷ ಇರಲಿ ಅಂತ. ನಿಮಗೆ ಗೊತ್ತಾಗ್ತದೆ ಎಷ್ಟು ಉದುದ್ರ ಆಗಿದೆ ಅಂತ ಹೇಳಿ. ಹಾಗಿರ್ಬೇಕು.
ಚಟ್ನಿ ಮೊಟ್ಟೆ ಅಂತಂದ್ರೆ ಹಂಗೆ ಬರಬೇಕು, ಅವಾಗ ಮಾತ್ರ ಅದು ನಿಮ್ಗೆ ಟೇಸ್ಟ್ ಬಹಳ ಚೆನ್ನಾಗಿ ಅನ್ಸುತ್ತೆ. ಇವಾಗ ಇದಕ್ಕೆ ನಾನು ತುಂಬಾ ಸಿಂಪಲ್ ಆಗಿರೋ ಸಾಂಬಾರ್ ಮಾಡಿದ್ದೆ. ಸ್ವಲ್ಪನೇ ಎಣ್ಣೆ ಬೆಳೆಸಿ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಬಿಟ್ಟು ಒಂದೆರಡು ಓಂಕಾಳು ಹಾಕಿ ಟೊಮೊಟೊ, ಈರುಳ್ಳಿ ಮತ್ತೆ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೆ. ಇಂಥ ತಿಳಿ ಸಾಂಬಾರ್ ಮಾಡ್ಕೊಂಡಾಗ ನಮಗೆ ಇವಾಗ ರೈಸ್ ತಗೋಬಾರ್ದು ಅಂತ ಹೇಳ್ತಾರೆ, ಆದ್ರೆ ಜಿಮ್ಮಿಗೆ ಹೋಗೋರು ಕೂಡ ರೈಸ್ ನ ತಗೋಬಹುದು. ಆದ್ರೆ ಅಲ್ಲಿ ನಮಗೆ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ. ಈ ತರ ನಾವು ಒಂದು ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಬ್ರೈನ್ಗೂ ಒಳ್ಳೇದು, ಹಾರ್ಟ್ಗೂ ಒಳ್ಳೇದು, ಮತ್ತೆ ನಮ್ಮ ಇಡೀ ದೇಹನೂ ಕೂಡ ಆರೋಗ್ಯವಾಗಿರುತ್ತೆ. ಮಕ್ಕಳಿಗಂತೂ ಎಲ್ಲಾ ತರ ಆಹಾರ, ಹಣ್ಣುಗಳು, ಕಾಳುಗಳು ಸಿಗ್ದಂಗಾಗತ್ತೆ. ಈಗಿನ ಜನರೇಷನ್ಗಂತೂ ಹಣಕ್ಕಿಂತ ನಮ್ಮ ಆರೋಗ್ಯನೇ ಎಲ್ಲ. ಹಾಗಾಗಿ ಒಳ್ಳೆ ಅಡಿಗೆಗಳನ್ನ ಮಾಡ್ಕೊಂಡು ಮನೇಲಿ ತಿನ್ನಿ. ಹೆಚ್ಚಿನ ಅಡಿಗೆಗಳಿಗಾಗಿ ಇದೇ ತರ ಟೇಲೇಶ್ವರಿ 27 ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ಕೋತಾರಿ. ಎಲ್ಲರಿಗೂ ಥ್ಯಾಂಕ್ ಯು.